ಬಗೆ ಹೇಗೆ? ಬಗೆ ಬಗೆ ವಿಫಲವಾಯಿತು. ಹೌದು. ಆ ಪಾಂಡವರಲ್ಲಿ ಪರಾಕ್ರಮ ಇರುವುದೇ ಹೌದಾಗಿದ್ರೆ ಅವರಿವತ್ತವರು ಮಾಡಿ ಆಮೇಲೆ ಹಸ್ತಿನಾಮವನ್ನು ಪಡೆಯಬಹುದು ಎಂಬುದಾಗಿ ಹೇಳಿದ್ದಾನೆ. ಸಮರವನ್ನೆಸಗುವುದಕ್ಕೆ ನನ್ನ ಸಹೋದರರು ಸದಾ ಸಿದ್ಧರಾಗಿದ್ದಾರೆ. ಹೌದು. ಅದಕ್ಕೆ ಏನು ತೊಂದರೆ ಆಗಲಿಲ್ಲ ತಾನೆ ನನಗೆ. ಯಾವ ನಾಲಿಗಿದೆ ಹೇಳಬೇಕು ಅಂತ ಗೊತ್ತಾಗುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಯಾವ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ರು ಕೂಡ ಸಂತೋಷದಿಂದ ಸ್ವಾಗತ ಮಾಡುವವರೇ ಇರುವುದು. ಆದ್ರೆ ಕೌರವನ ಅರಮನೆಯ ಪ್ರವೇಶ ಮಾಡಿದ ನನ್ನನ್ನು ಯಾರೂ ಲೆಕ್ಕಿಸಲಿಲ್ಲ, ಯಾರೂ ಗುರುತಿಸಲಿಲ್ಲ. ಆದರೂ ಕೂಡ ನಿಮಗೆ ಕೊಟ್ಟ ಮಾತನ್ನು ಉಳಿಸಬೇಕು ಎನ್ನುವ ದೃಷ್ಟಿಯಿಂದ ನಾನು ನೇರವಾಗಿ ಹೋದೆ. ಆದ್ರೆ ವೀಳ್ಯ ಕಾಣ್ತದೆ. ಹೌದು, ರಣವೀಳ್ಯ ಕೊಟ್ಟು ಕಳುಹಿಸಿದ್ದಾನೆ. ಮಾಧವ ದುರವೀಳ್ಯವನ್ನು ಪಡೆದೇ ಬಂದದ್ದಾಗಿ. ಹೌದು. ಏನು ತೊಂದರೆ ಆಗಲಿಲ್ಲ ತಾನೆ? ಮತ್ತೇನು ತೊಂದರೆ ಅಂತ ಹೇಳುವುದಪ್ಪ. ಎಲ್ಲರೂ ನಿರ್ದಾಕ್ಷಿಣ್ಯ ಭಾವ ತೋರಿದ್ರು ನಿನ್ನ ಬಗ್ಗೆ. ನಾಲಿಗೆಯೇ ತಡವರಿಸುತ್ತಾ ಇದೆ. ಹೇಳದೆ ಉಳಿದೆ ಎಂದಾದ್ರೆ ನಾವು ಕಾತರಿಸ್ತಾ ಅಲ್ಲಿ ನಡೆದಂತ ವಿಚಾರ ನಿಮಗೆ ಗೊತ್ತಾಗಬಹುದು. ಒಂದು ವೇಳೆ ಅದನ್ನು ತಿಳಿದು ಅದನ್ನು ಸಹಿಸುವಂತ ತಾಳ್ಮೆ ನಿಮ್ಮಲ್ಲಿ ಇರ್ಲಿಕ್ಕಿಲ್ಲ ಅಂತ ಗೊತ್ತುಂಟು. ಆದ್ರೆ ಹೇಳುವುದು ನನ್ನ ಕರ್ತವ್ಯ. ನಡೆಯಿತು ಧರ್ಮಜ ಬಿರುನುಡಿಗಳಿಂದ ನನ್ನನ್ನು ನಿಂದಿಸಿ ಬಿಟ್ಟ ಗೌರವ. ಹೌದಪ್ಪ, ಅವನ ಆಳುಗಳಿಗೆ ಆಜ್ಞೆ ಮಾಡಿದ ಬಂದಂತ ಈ ಕೃಷ್ಣನನ್ನು ಆ ಕಂಬಕ್ಕೆ ಕಟ್ಟಿ ಹಾಕಿ ಅಪಮಾನ. ಮಾಲಿನಿ ಡಾಕಿನಿ ಎಂಬ ಭೂತಗಳಿಗೆ ಔತಣವಾಗಿ ಬಡಿಸಿದರು. ಹಾಗಿದ್ರೆ ಶವರಿಗೆ ಅಪಮಾನವಾದುದು ಹೆಮ್ಮಾರಿಗೆ ಔತಣವಾಯಿತು ಅಂತ ಔತಣವಾಗಿ ಬಡಿಸಿದೆ. ಅವರನ್ನು ಒಂದನ್ನು ಉಳಿಸುವುದಕ್ಕೆಲ್ಲ ಕೊಡಪ್ಪ ನನಗೆ ಅರ್ಚನ ಏನು
ತನಕ ಕಾಯುತ್ತಿದ್ದ ತಂದೆ ಸುರುಳ ಕೌರವನ ಕರುಣ ಮೆರೆಯುತ್ತಿದ್ದಾನೆ. ಕ್ಷತ್ರಿಯರಿಗೆ ಸಮರವೆನ್ನುವುದು ಒಂದು ಅಮರ ಕಂಬ, ಬ್ರಾಹ್ಮಣರಿಗೆ ಯಜ್ಞ ಇದ್ದಾಗೆ. ಹೌದಪ್ಪ, ನಮಗೆ ಬೇಕಾದಂತೆ ಕಾಯಿಸಿದ್ದವರು ನಾವು. ಎಂದಾದ ಬಳಿಕ ಅವನೇ ಸಂದಿಗ್ಧವಾಗಿ ನಮಗೆ ಕಳುಹಿಸಿದ್ದಾನೆ. ಎಂದಾದ ಬಳಿಕ ಹಿಂದರಿಯುವುದು ಸರಿಯಲ್ಲ. ಕರುಣನನ್ನು ಕಣ್ಣು ತುಂಬ ಕಾಣಬೇಕು. ಯುದ್ಧದಲ್ಲಿ ಏನು ಮಾಡಬಲ್ಲ ನೀನು? ಯುದ್ಧದಲ್ಲಿ ಭಾರಿ ಕೊನೆ ಹೇಳಿದ್ದಾನೆ. ಹಾಗೆ ನಾನು ಮಾಡಿ ಖಂಡಿತವಾಗಿ ನಿನ್ನನ್ನು ದ್ವೇಷಿಸುವ. ಅದೇ ಹೌದು, ಮೊದಲು ಅದೇ ಹೇಳಿದ್ದು ನಾನು. ಕೌರವನನ್ನು ಬದಿಗಿರಿಸಿ ನನಗೆ ಬೇಕಾದವ ಕರ್ಣ. ಅವನ ಚಿರವನ್ನು ತಲೆಯೊಳಗೆ ಉರುಳಿಸದಿದ್ದರೆ ನಿನ್ನ ಭಾವ ನಾನಲ್ಲ, ನಿನ್ನ ಭಾವ ನಾನಲ್ಲ. ಮಾಡಬಲ್ಲೆ ಮುಂದೆ ಬರುವ ಮಹಾಯುದ್ಧದಲ್ಲಿ ಶಕುನಿಯ ಮಕ್ಕಳನ್ನು ಈಗ ಧೈರ್ಯ ಆಯ್ತು. ಬರ್ತೇನೆ ನಕುಲ. ಅಪಮಾನ ಆದಾಗ ನಾನು ತಲೆ ತಗ್ಗಿಸಿಕೊಂಡು ಬಂದಿದ್ದೇನೆ. ಆದ್ರೆ ಇವರಲ್ಲಿ ನೋಡಿದ ಆ ರೋಷವನ್ನು ಕಾಣುವಾಗ ಅಪಮಾನ ಮಾಡಿದವರನ್ನು ಸಹಿಸುವುದಕ್ಕಾಗೋದಿಲ್ಲ, ಅವರನ್ನು ನಾಶ ಮಾಡ್ತೇನೆ ಅಂತ ಈಗ ಆನಂದವಾಯ್ತಲ್ಲ. ಯುದ್ಧವನ್ನು ಸಂಘಟಿಸಿ ಬಂದಿದ್ದೇವೆ. 1-2 ವರ್ಷ ಕಳೆದು ಯುದ್ಧವ ಅಲ್ಲ. ಹೌದಪ್ಪ, ನಿಮ್ಮ ಈ ಮುಗ್ಧ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಕೊಡಬೇಕು ಎಂಬುದಾಗಿ ತೋಚಿದಾಗಿ ಯುದ್ಧ ಯಾವಾಗ ಅದಕ್ಕೊಂದು ಅವಧಿ ಅಂತ ಬೇಕು ತಾನೆ. ಹೌದಪ್ಪ, ಏನು 1 ವರ್ಷ 2 ವರ್ಷದ ಮೇಲೆ ಯುದ್ಧ ಎಂಬುದಾಗಿ ಭಾವಿಸಿಕೊಂಡು. ಹಾಗಿದ್ರೆ ಗೊತ್ತಾಯ್ತು, ಒಂದು 4 ತಿಂಗಳು ಕಳೆದು. ಖಂಡಿತ ಇಲ್ಲ, ಅಷ್ಟು ಅವಧಿಯೇ ಇಲ್ಲ. ಇಲ್ಲವಪ್ಪ, 30 ದಿವಸವಿಲ್ಲ. ಮತ್ತೆ ಯಾವಾಗ? ನಾಳೆ ನೋಡಿ, ನಾಳೆ ಅಂತ ಹೇಳೋದು ಈ ಮಾರ್ಚಿನವರೆಗೆ ಯಾವಾಗ ಪರಾಕ್ರಮವನ್ನು ಹೊರಗಡೆ ನಮ್ಮ ಪೌರುಷವನ್ನು
ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರ ಅಲ್ವಾ? ಅದು ಸಾಮಾನ್ಯ ಕ್ಷೇತ್ರ ಅಲ್ಲ. ಭಾರ್ಗವರಾಮರು ಗಂಡು ಕೊಡಲಿಯನ್ನು ಪಿಡಿದು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹರಿಸಿ ಅವರ ರಕ್ತದಿಂದ 5 ಕೆರೆಗಳನ್ನು ನಿರ್ಮಿಸಿ ಶಮಂತ ಪಂಚಕ ಕುರುಕ್ಷೇತ್ರ ಅಲ್ಲಿ ಯುದ್ಧ. ನಾಳೆ ಯುದ್ಧ. ಹೌದು. ಯುದ್ಧಕ್ಕೆ ಬೇಕಾದ ಸಿದ್ಧತೆ ಅದೇ ನಾನು ಯೋಚಿಸುವುದು. ಸೇನೆ ಸಿದ್ಧತೆ ಆಗಿದ ಎಂಬುದಾಗಿ. ಸಿದ್ಧತೆ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಮಾತಿದೆ. ಏನು? ಯುದ್ಧ ಶಾಲೆ ಶಸ್ತ್ರಾಭ್ಯಾಸ ಅಂದ್ರೆ ಹರಿಗಳು ಪುರಕ್ಕೆ ದಾಳಿಯನ್ನು ಎಸಗಿದಾಗ ಒಳಗಿದ್ದ ಆಯುಧವನ್ನು ಹೊರಗೆ ತೆಗೆದು ಮತ್ತೆ ಹರಿತ ಮಾಡುದು. ಹೌದಾ? ಅಂತವನಿಗೆ ಸೋಲು ಕಷ್ಟಿಕ ಬುದ್ಧಿ ಅಂತ ಲೆಕ್ಕ. ಹೌದು ಅಲ್ವಾ? ಮೌನಿಯಾದವನ ಬಳಿ ಜಗಳ ಸುಲಿಯುವುದು, ಸದಾ ದೇವರ ನಾಮಸ್ಮರಣೆಯನ್ನು ಮಾಡುತ್ತಿರುವವನ ಬಳಿ ಪಾಪವು ಸುಳಿಯದು, ಖಂಡಿತವಾಗಿಲ್ಲ. ಸದಾ ಓದುತ್ತಿರುವವನ ಬಳಿ ದಟ್ಟತನವು ಸುಳಿಯದು, ಹಾಗೆ ಸದಾ ಸಿದ್ಧನಾಗಿರುವವನ ಬಳಿ ಭಯವು ಸುಳಿಯದು. ನಾವು ಸಿದ್ಧರಾಗಿದ್ದೇವೆ. ಭೂಪಾಲಕರಿಗೆಲ್ಲ ಓಲೆ ನಾನು ಆಗ್ಲೇ ಕಳುಹಿಸಿದ್ದೇನೆ. ಹೌದು. ಎಲ್ಲರೂ ಕೂಡ ಸೈನ್ಯ ಸಮೇತ ಬಂದು ಧರ್ಮರಾಯ ನಿಮಗೆ ಸಹಾಯ ಮಾಡ್ತೇನೆ. ಒಟ್ಟು 7 ಅಕ್ಷೋಹಿಣಿ ಸೈನ್ಯ ಸಂಗ್ರಹ ಮಾಡಿ. 7 ಅಕ್ಷೋಹಿಣಿ. ಹೌದು. ಸೇನೆ ಸಿದ್ಧತೆ ಆಗಿದೆ. ನಿಮ್ಮ ಪುತ್ರ ಗಲಿ ಕಟ್ಟುವ ಬರ್ತಾ ಇದ್ದಾರೆ. ಮಾಯಾವಿ ಅಸುರ ಸೇನೆಯೊಂದಿಗೆ ಬೇಕವು ನಮ್ಮ ಜೊತೆ. ಹೌದು. ಹಿಡಿಂಬ ಪುತ್ರ ಹೈಡಿಂಬಿ. ಹೌದು. ಈ ಕಾಲದಲ್ಲಿ ಅವನು ಬೇಕು. ಹೌದಪ್ಪ. ಸೇನೆ ಏನೋ ಆಯ್ತು ದೇವರೇ. ನನಗೀಗ ಒಂದು ಸಂಶಯ. ಸೇನಾಧಿಪತಿ ದಳಪತಿ ಹುದ್ದೆಯನ್ನು ಯಾರಿಗೆ ಕೊಡುವುದು? ಅದಕ್ಕಾಗಿ ನೀನು ಯೋಚಿಸುವುದ? ದೇವರು ಸೂಚಿಸಬೇಕು. ಚಿಂತಿಸುವಂತ ಅಗತ್ಯವಿಲ್ಲ. ದೃಪದ ಸುತನಾದಂತಹ ದೃಷ್ಟದ್ಯುಮ್ನ ಅವನಿಗೆ ಸೇನಾಧಿಪತ್ಯವನ್ನು ಕೊಡ. ನಿಮ್ಮ ಭಾವ. ಹೌದು. ಅವನಿಗೆ ಸೇನಾಧಿಪತ್ಯ. ಮತ್ತೇನಾಗಬೇಕು? ಹನುಮಂತ ಬರ್ತಾ ಇದ್ದಾನೆ. ಆತನನ್ನು ಭಾರತನ ರಥದ ಇನ್ನು ನೀನು ಕಪಿಧ್ವಜ ಆಗಿದ್ದ ಧ್ವಜದಲ್ಲಿ ಅವಳನ್ನು ರಾಜಿಸಬೇಕು. ಅವತ್ತು ಮಾತು ಕೊಟ್ಟಿದ್ದಾನೆ ನೆನಪು ಬಂದ ಕಾಲಕ್ಕೆ ಒದಗಿ ಬರ್ತೇನೆ ಎಂಬ ಹಾಗೆ ಹೇಳಿದ್ದಾನೆ ಅಲ್ವಾ? ಮಾರುತಿ ವೀರ ಮಾರುತಿಯಾಗಿ ಧ್ವಜದಲ್ಲಿ ರಾಜಿಸ್ತಾ ಇದ್ದಾನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣಾತ್ ಭವೇತ್. ನಿಜ. ಹನುಮಂತನ ಸ್ಮರಣೆಯಿಂದ ಬುದ್ಧಿಗೆ ಬಲ ಅಲ್ವಾ? ನಿರ್ಭಯತ್ವ, ಅರೋಗತ, ರೋಗ ಬಾಧಿಸುವುದಿಲ್ಲ, ವಾಕ್ಪಟುತ್ವ ಸಿದ್ಧಿಸ್ತದೆ. ನಿಜ. ಹನುಮಂತ ಅರ್ಜುನನ ರಥದ ಮೇಲಿದ್ರೆ ನಮಗದು ಸಂತೋಷವೇ. ಖಂಡಿತವಾಗಿ. ಹೌದು. ಮತ್ತೆ ಎಲ್ಲ ವ್ಯವಸ್ಥೆ ಆಯ್ತಲ್ಲ. ನಾಳೆ ಯುದ್ಧ ಅಂತ ಆದ್ರೆ ಹೌದು ಕುರುಕ್ಷೇತ್ರದಲ್ಲಿ ಇವತ್ತೇ ಬಿಡದಿ ಮಾಡ್ಬೇಡುವ ನಾವು? ಬಿಡದಿ. ಹೌದು. ಮಾಡಬೇಕು. ಹೋಗೋಣ ತಾನೆ. ಹೋಗೋಣ.